ಮರ್ಯಾದೆಗೇಡು ಕೃತ್ಯ ನಡೆದಂತಹ ಹುಬ್ಬಳ್ಳಿ ತಾಲೂಕಿನ ಇನಾಮ್ ವೀರಾಪುರ ಗ್ರಾಮದಲ್ಲಿ ಪರಿಸ್ಥಿತಿ ಇನ್ನೂ ಸಹ ತಿಳಿಗೊಂಡಿಲ್ಲ. ಈ ಹಿನ್ನೆಲೆಯಲ್ಲಿ ಒಂದು ಗ್ರಾಮದಲ್ಲಿ ಒಂದು ತಿಳಿ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಮತ್ತೊಂದೆಡೆ ಏನು ಘಟನೆಯಲ್ಲಿ ಗಾಯಗೊಂಡಂತಹ ಗಾಯಾಳುಗಳಿಗೆ ಹುಬ್ಬಳ್ಳಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದ್ದು ವಿವಿಧ ರಾಜಕಾರಣಿ ಜನಪ್ರತಿನಿಧಿಗಳು ಅವರನ್ನು ಭೇಟಿ ಮಾಡಿ ಸಾಂತ್ವನ ಹೇಳುವಂಥ ಕೆಲಸ ಮಾಡಿದ್ದಾರೆ. ಈಗೇನು ಒಂದು ಮರ್ಯಾದೆಗೇಡು ಕೃತ್ಯ ನಡೆದಿತ್ತು ಏನು ಇನಾಮ್ ವೀರಾಪುರ ಗ್ರಾಮದಲ್ಲಿ, ಈಗಲೂ ಸಹ ಒಬ್ಬರನ್ನ ನೋಡಿ ಇನ್ನೊಬ್ಬರು ಮುಖ ನೋಡಲಾರಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲೂ ಏನು ಸವರ್ಣೀಯರು ಮತ್ತು ಏನು ದಲಿತರು, ಒಂದಷ್ಟು ದಲಿತರಲ್ಲಿ ಒಂದು ಭೀತಿಯ ವಾತಾವರಣ ಸಹ ಸೃಷ್ಟಿಯಾಗಿದೆ. ಹೀಗಾಗಿ ಏನು ಕೊನೆಗೂ ಸಹ ಏನು ಜಿಲ್ಲಾಡಳಿತ ಇರ್ಬೋದು ಮತ್ತು ವಿವಿಧ ಇಲಾಖೆ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ಜಿಲ್ಲಾಧಿಕಾರಿ ದಿವ್ಯಪ್ರಭು ಅವರು ಸಹ ಒಂದು ಗ್ರಾಮಕ್ಕೆ ಭೇಟಿ ನೀಡಿ ಆ ಒಂದು ಏನು ದಲಿತರು ಏನು ಶೋಷಣೆಗೊಳಗಾದಂಥ ದಲಿತರು ಇರ್ಬೋದು, ಜೊತೆಗೆ ಏನಂದರೆ ಏನು ಗ್ರಾಮಸ್ಥರ ಜೊತೆ ಮಾತುಕತೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಮತ್ತೊಂದೆಡೆ ಏನಂದರೆ ಏನು SC/ST ಆಯೋಗದ ಅಧ್ಯಕ್ಷ ಎಲ್ ಮೂರ್ತಿ ಅವರು ಸಹ ಇವತ್ತು ಹುಬ್ಬಳ್ಳಿಗೆ ಭೇಟಿ ಕೊಟ್ಟು ಏನು ಗಾಯಾಳುಗಳ ಒಂದು ಆರೋಗ್ಯ ವಿಚಾರಣೆ ಮಾಡಿದರು. ಏನು ಖಾಸಗಿ ಆಸ್ಪತ್ರೆಗೆ ಭೇಟಿ ನೀಡಿ ಈ ಘಟನೆಯಲ್ಲಿ ಗಾಯಗೊಂಡಂತಹ 5 ಏನಲ್ಲಿ ಚಿಕಿತ್ಸೆ ಕೊಡಲಾಗ್ತದೆ 5 ಸಹ ಭೇಟಿ ಮಾಡಿ ಅವರಿಂದಲೂ ಸಹ ಮಾಹಿತಿ ಪಡ್ಕೊಂಡ್ರು, ಯಾವ ರೀತಿ ದೌರ್ಜನ್ಯ ಆಗಿದೆ ಇತ್ಯಾದಿಗಳನ್ನ ಅನ್ನೋದ್ರ ಬಗ್ಗೆ ಮಾಹಿತಿ ಪಡ್ಕೊಂಡ್ರು. ಜೊತೆಗೆ ನಂತರ ಏನಂದರೆ ಗ್ರಾಮಕ್ಕೂ ಸಹ ಭೇಟಿ, ವೀರಾಪುರ ಗ್ರಾಮಕ್ಕೂ ಸಹ ಭೇಟಿ ಕೊಟ್ಟು ಅಲ್ಲಿ ಏನು ಕೃತ್ಯ ನಡೆದಿತ್ತು, ಏನು ದೌರ್ಜನ್ಯ ನಡೆದಿತ್ತು ಆ ಒಂದು ಘಟನಾ ಸ್ಥಳನ ಪರಿಶೀಲನೆ ಮಾಡೋದ್ರ ಜೊತೆಗೆ ಏನು ಗ್ರಾಮಸ್ಥರ ಜೊತೆ ಸಹ ಮಾತುಕತೆ ಮಾಡ್ತಾರೆ. ಮತ್ತು ಏನು ಅಲ್ಲಿ ಏನು ಇತರೆ ದಲಿತ ಕುಟುಂಬಗಳಿದ್ದಾವೆ ಅವರಿಂದಲೂ ಸಹ ಮಾಹಿತಿ ಪಡ್ಕೊಳ್ತಾರೆ. ಏನು ಯಾವ ರೀತಿ ವಾತಾವರಣ ಇದೆ, ಏನು ಮಾಡಬೇಕು ಅನ್ನೋ ಒಂದು ಮಾಹಿತಿ ಪಡ್ಕೊಳ್ತಾರೆ. ದಿನಾಂಕ 21/12 ಸುಮಾರು ಸಂಜೆ 4:15ರಿಂದ 5 ಗಂಟೆಗೆ ಈ ಒಂದು ಘಟನೆ ಹೊರನೋಟಕ್ಕೆ ಮತ್ತು ಅಲ್ಲಾಗಿರ್ತಕ್ಕಂಥ ವಿಚಾರಕ್ಕೆ ಒಳಗೊಂಡಂತೆ ನೋಡಿದಾಗ, ಮತ್ತು ಈಗ ನಾನು ರೋಗಿಗಳನ್ನು ಕೂಡ ಅಲ್ಲಿಗೆ ಆಗಿರ್ತಕ್ಕಂಥ ನೋವಾಗಿರ್ತಕ್ಕಂಥ ಆ ಒಂದು ರೋಗಿಗಳನ್ನು ಕೂಡ ಪರೀಕ್ಷೆ ಮಾಡಿದಾಗ, ನಾನು ಒಬ್ಬ ವೈದ್ಯನಾಗಿ ಸುಮಾರು 32 ವರ್ಷಗಳ ವೈದ್ಯಕೀಯ ಸೇವೆಯನ್ನು ಮಾಡಿದಂಥ ನಾನು ಕೂಡ ಅಲ್ಲಿಗೆ ಹೋಗಿ ವೀಕ್ಷಣೆಯನ್ನು ಮಾಡಿದಾಗ ಪೇಷಂಟ್ಗಳಿಗೆ ಇನ್ನೂ ಕೂಡ ಆ ಜನರಲ್ಲಿ ಭಯದ ವಾತಾವರಣ ಇನ್ನೂ ಕೂಡ ಇದೆ. ಆ ಊರಿನಲ್ಲಿರ್ತಕ್ಕಂಥ 3 ಅಥವಾ 4 ಸಂಚಾರಗಳ ಜೊತೆಗೆ ನಮಗೇನು ಪ್ರೊಟೆಕ್ಷನ್ ಕೊಡ್ತಾ ಇದ್ದೀರ ನೀವು ಅಂತಕ್ಕಂಥ ಪ್ರಶ್ನೆಯನ್ನು ಇವತ್ತು ಅವ್ರು ನಮಗೆ ಕೇಳ್ತಕ್ಕಂಥ ಒಂದು ವ್ಯವಸ್ಥೆ ಬಂದೊದಗಿದೆ ನಮಗೆ. ಮತ್ತೊಂದೆಡೆ ಏನು ವಿವಿಧ ಜನಪ್ರತಿನಿಧಿಗಳು ಸಹ ಇಲ್ಲಿ ಖಾಸಗಿ ಆಸ್ಪತ್ರೆಗೆ ಭೇಟಿ ನೀಡಿ ಒಂದು ಗಾಯಾಳುಗಳ ಆರೋಗ್ಯ ವಿಚಾರಿಸುವಂಥ ಕೆಲಸ ಮಾಡ್ತಾರೆ. ಬೆಳಿಗ್ಗೆ ಏನು ಮಾಜಿ ಸಚಿವರಾದಂತಹ ರಮೇಶ್ ಜಾರಕಿಹೊಳಿ ಅವರು ಭೇಟಿ ಕೊಟ್ಟಿದ್ದರು ಮತ್ತು ಏನು ಈ ಒಂದು ಘಟನೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಒಂದು ನಾಗರಿಕ ಸಮಾಜ ತಲೆತಗ್ಗಿಸುವಂತಹ ಕೃತ್ಯ ಅನ್ನೋ ಒಂದು ಮಾತನ್ನು ಹೇಳಿದರು. ಅದಾದ ನಂತರ ಮಧ್ಯಾಹ್ನ ಏನು ಶ್ರೀರಾಮ್ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರು ಸಹ ಭೇಟಿ ಕೊಟ್ಟು ಗಾಯಾಳುಗಳಿಗೆ ಸಾಂತ್ವನ ಹೇಳಿದರು. ಮತ್ತು ನಾನು ಹೇಳೋದು ಇವರಿಗೆಲ್ಲ ಕೋರ್ಟಿಗೆ, ಪೊಲೀಸ್ ಸ್ಟೇಷನ್ಗೆ ಸೆಕ್ಷನ್ಗಳು ಹಾಕಿ ಜೈಲಿಗೆ ಹಾಕುವಂಥ ಅವಶ್ಯಕತೆನೇ ಇಲ್ಲ ರೀ. ಶೂಟ್ ಮಾಡಬೇಕು. ಎಂಥ ನಿರ್ದಯಗಳು ಇವರು. ಅಂದರೆ ಆ ದಲಿತರು ಪ್ರೀತಿನ ಮಾಡಬಾರ್ದಾ? ಅವರಿಗೆ ಕರಳಿಲ್ವಾ? ಅವ್ರಿಗೆ ಹೃದಯ ಇಲ್ವಾ? ಜಾತಿಯಲ್ಲಿ ಹುಟ್ಟಿದ್ದಕ್ಕೆ ಪಾಪನ ಅದು? ಎಂಥ ಮತ್ತು ಅವ್ರು ಹೇಳೋ ಪ್ರಕಾರ ಪ್ರತಿಯೊಬ್ಬರು ಕೊರಳಲ್ಲಿ ಗುಂಡ್ಗಡಿಗಿದ್ದಾರೆ. ಬಸವಣ್ಣನವರ ಪ್ರತಿಯೊಂದು ವಾಕ್ಯವನ್ನು ನಡೆಸುವಂಥ ಆ ಕುಟುಂಬ ಅದು ಪ್ರತಿಯೊಬ್ಬರು ಕೊರಳಲ್ಲಿದೆ. ಏನು ಆರೋಪಿಗಳೇನಿದ್ದಾರೆ, ಏನು ಈ ಒಂದು ಗರ್ಭ ಧರಿಸಿದಂತಹ ಮಹಿಳೆಯನ್ನು ಕೊಲೆ ಮಾಡಿ ಒಂದು ಕ್ರೌರ್ಯ ಮೆರೆದಂತಹ ಆರೋಪಿಗಳನ್ನು ಗುಂಡಿಟ್ಟು ಕೊಲ್ಲಬೇಕನ್ನೋ ಒಂದು ಆಗ್ರಹನ ಮಾಡಿದ್ದಾರೆ. ಯಾಕಂದರೆ ಈ ರೀತಿಯ ಒಂದು ಕೃತ್ಯಗಳು ಮರುಕಳಿಸಬಾರ್ದಂದರೆ ಈ ರೀತಿಯ ಒಂದು ಕೃತ್ಯ ಮಾಡದೇ ಇರೋ ರೀತಿಯಲ್ಲಿ ಒಂದು ಹೆದರಿಕೆ ಹುಟ್ಟೋ ರೀತಿಯಲ್ಲಿ ಒಂದು ಶಿಕ್ಷೆ ಕೊಡುವಂಥ ಕೆಲಸ ಆಗಬೇಕನ್ನೋ ಒಂದು ಆಗ್ರಹನ ಪ್ರಮೋದ್ ಮುತಾಲಿಕ್ ಅವರು ಮಾಡಿದ್ದಾರೆ. ಇದೇ ವೇಳೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಹ ಒಂದು ಆಸ್ಪತ್ರೆಗೆ ಭೇಟಿ ಕೊಟ್ಟು ಗಾಯಾಳುಗಳಿಂದ ಮಾಹಿತಿ ಪಡ್ಕೊಂಡ್ರು ಮತ್ತು ಅವ್ರಿಗೆ ಗಾಯಾಳುಗಳಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಿದರು. ಈ ಸಂದರ್ಭದಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಇರ್ಬೋದು ಮತ್ತು ಏನು ಶಾಸಕ ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದವರು ಸಹ ಉಪಸ್ಥಿತರಿದ್ದರು. ಅವರು ಸಹ ಏನು ಗಾಯಾಳುಗಳ ಒಂದು ಧೈರ್ಯ ತುಂಬುವಂಥ ಕೆಲಸ ಮಾಡಿದರು. ನಂತರ ಮಾತನಾಡಿದಂತಹ ಪ್ರಹ್ಲಾದ್ ಜೋಶಿ ಅವರು ಏನು ಈ ಒಂದು ಘಟನೆಯನ್ನು ಖಂಡಿಸೋದ್ರ ಜೊತೆಗೆ ಒಂದು ನಾಗರಿಕ ಸಮಾಜ ಅದರಲ್ಲೂ ಏನು ನಾವು ಆಧುನಿಕ ತಂತ್ರಜ್ಞಾನ ಯುಗದಲ್ಲಿ ಇದ್ದರೂ ಸಹ
ಈ ರೀತಿಯ ಒಂದು ಸಾಮಾಜಿಕ ಪಿಡುಗು ಇರೋದು ನಿಜಕ್ಕೂ ಒಂದು ದುರ್ದೈವದ ಸಂಗತಿ. ಮತ್ತು ಈ ನಿಟ್ಟಿನಲ್ಲಿ ಏನು ಸರ್ಕಾರ ಏನು ಕ್ರಮ ಕೈಗೊಳ್ಬೇಕು, ಜೊತೆಗೆ ಅವ್ರಿಗೇನು ಪರಿಹಾರ ಸಿಗಬೇಕು ಆ ಪರಿಹಾರನೂ ಸಹ ಸಕಾಲಕ್ಕೆ ಕೊಡುವಂಥ ಕೆಲಸ ಆಗಬೇಕು. ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಕೆಲಸ ಆಗಿದೆ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. 21ನೇ ಶತಮಾನದಲ್ಲಿ ಸಹಿತ ಈ ರೀತಿಯಾಗಿ ಅಂತರ್ಜಾತೀಯ ವಿವಾಹವಾಯಿತು ಅನ್ನುವಂಥ ಕಾರಣಕ್ಕಾಗಿ ಸ್ವಂತ ಮಗಳನ್ನೇ ಕಡಿದು ಕೊಚ್ಚಿ ಹಾಕುವಂಥ ಮತ್ತು ಅವರೆಲ್ಲ ಫ್ಯಾಮಿಲಿಯನ್ನು ಈ ರೀತಿಯಾಗಿ ಬರ್ಬರವಾಗಿ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿರುವಂಥದ್ದು ಇದು ಅನಾಗರಿಕತೆಯ ಪರಾಕಾಷ್ಠೆ. ಇದು ಮುಖ್ಯಮಂತ್ರಿಗಳು ಇದನ್ನು ಸ್ವಯಂ ಭಾಳ ಗಂಭೀರವಾಗಿ ಪರಿಗಣಿಸಬೇಕು. ಸ್ಥಳೀಯವಾಗಿ ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಕೆಲಸವನ್ನು ಮಾಡಿದ್ದಾರೆ. ಯಾರು ಆ ಘಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೋ ಅನೇಕರನ್ನು ಈಗಾಗಲೇ ಬಂಧಿಸ್ತಾರೆ, ಪ್ರಮುಖ ಆರೋಪಿಗಳನ್ನು ಬಂಧಿಸಿದ್ದಾರೆ. ಹಾಗಾಗಿ ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಈ ರೀತಿಯ ಘಟನೆಗಳು ಪುನರಾವರ್ತನೆ ಆಗಲಾರದಂಥ ಒಂದು ಗರಿಷ್ಠ ಶಿಕ್ಷೆ ಇವರೆಲ್ಲರಿಗೂ ಆಗಬೇಕು. ಈಗೇನು ಭಯ ಭೀತಿಯಿಂದ ಏನು ಅವರು ಊರಲ್ಲಿ ಇರಲಾರ್ದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಒಂದು ಸಾಮಾಜಿಕ ಭದ್ರತೆ ಒದಗಿಸುವಂತಹ ಕೆಲಸವನ್ನು ಮಾಡಬೇಕು. ಜೊತೆಗೆ ಹೆಚ್ಚಿನ ಪರಿಹಾರ ಕೊಡುವ ನಿಟ್ಟಿನಲ್ಲಿ ಒಂದು ಏನು CMಗೆ ನಾನು ಪತ್ರ ಬರೀತೀನಿ ಅನ್ನೋದು ಮಾತನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ. ಅಲ್ಲದೆ ಏನು ಈ ಒಂದು ಕೆಲವೊಂದು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ ಆರೋಪ ಕೇಳಿಬಂದಿದೆ. ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಮತ್ತು ಜಿಲ್ಲಾಡಳಿತ ಒಂದಷ್ಟು ನಿರ್ಲಕ್ಷ್ಯ ವಹಿಸಿದೆ ಅನ್ನೋ ಒಂದು ಆರೋಪ ಕೇಳಿಬಂದಿದೆ. ಹಾಗಾಗಿ ಅದ್ರ ಬಗ್ಗೆ ಸಹ ಕ್ರಮ ಕೈಗೊಳ್ಳಲಿಕ್ಕೆ ನಾನು ಆಗ್ರಹ ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಅವ್ರು ಹೇಳಿದ್ದಾರೆ. ಒಟ್ಟಾರೆ ಈಗೇನು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ, ಅವರಲ್ಲಿ ಒಟ್ಟು 5 ಜನರು ಏನು ಚಿಕಿತ್ಸೆ ಪಡಿತಾ ಇದ್ದಾರೆ. ಅವ್ರ ಪೈಕಿ 4 ಆಲ್ಮೋಸ್ಟ್ ಗುಣಮುಖ ಒಂದು ಹಂತದಲ್ಲಿದ್ದಾರೆ. ಇನ್ನೂ ICUನಲ್ಲಿದ್ದಂಥವರು ಸಹ ರೇಣವ್ವ ಆಕೆಯೂ ಸಹ ಚೇತರಿಸ್ಕೊಳ್ತಾ ಇದ್ದಾಳೆ. ಔಟ್ ಆಫ್ ಡೇಂಜರ್ ಆಗೋ ನಿಟ್ಟಿನಲ್ಲಿನೇ ಒಂದು ಒಳ್ಳೆಯ ಚಿಕಿತ್ಸೆ ಸಿಗ್ತಾ ಇದೆ ಅನ್ನೋ ಒಂದು ಒಂದು ಮಾಹಿತಿ ಲಭ್ಯವಾಗಿದೆ. ಹಾಗಾಗಿ ಈಗೇನು ಮೃತಪಟ್ಟಿದ್ದಾಳೆ ಆಕೆಯ ಒಂದು ಅಂತಿಮ ವಿಧಿವಿಧಾನಗಳು ಮುಗಿಸಿದ್ರು. ನಂತರ 5 ದಿವಸದ ಕಾರ್ಯಗಳಿರ್ತದೆ. ಆ ಒಂದು 5 ದಿವಸದ ಕಾರ್ಯಗಳನ್ನು ಸಹ ಕುಟುಂಬಸ್ಥರು ಇವತ್ತು ಮನೆಯಲ್ಲಿ ನೆರವೇರಿಸುವಂಥ ಕೆಲಸ ಮಾಡಿದ್ದಾರೆ. ಇದೇ ವೇಳೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕರ್ತವ್ಯ ಲೋಪ ಆರೋಪದ ಮೇಲೆ ಹುಬ್ಬಳ್ಳಿ ಗ್ರಾಮೀಣ ಠಾಣೆಯ 2 ಪೊಲೀಸ್ ಪೇದೆಗಳನ್ನು ಪೊಲೀಸ್ ಇಲಾಖೆ ಅಮಾನತು ಮಾಡಿದೆ. ಮತ್ತು ನೋಟಿಸ್ ಕೊಟ್ಟು ಅವರು ಎಕ್ಸ್ಪ್ಲನೇಷನ್ ಕೇಳಿದೆ. ಯಾಕಂದರೆ ಅವರೇನು ಬಂದು ಊರಿಗೆ ಬಂದಿದ್ದರು, 8ನೇ ತಾರೀಕು ಬಂದಿದ್ರಲ್ಲ, ಅದ್ರ ಬಗ್ಗೆ ಮಾಹಿತಿ ಕೊಡದೇನೆ ಮತ್ತು ಅದನ್ನು ಫಾಲೋಅಪ್ ಮಾಡೋದು ಇರೋ ಹಿನ್ನೆಲೆಯಲ್ಲಿ ಆ ಬೀಟ್ ಪೊಲೀಸರು ಯಾರಿದ್ದರು ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಯಾರು ಸಂಬಂಧಪಟ್ಟವರಿದ್ದರು ಆ ಪೇದೆಗಳನ್ನು ಅಮಾನತು ಮಾಡುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಿದೆ. ಒಟ್ಟಾರೆ ಈ ಒಂದು ಘಟನೆ ಹಿನ್ನೆಲೆಯಲ್ಲಿ ಒಂದಷ್ಟು ಊರಿನಲ್ಲೇನು ದ್ವೇಷಮಯ ವಾತಾವರಣ ಇತ್ತು, ಅದನ್ನು ತಿಳಿಗೊಳಿಸುವಂತಹ ಕಾರ್ಯಕ್ಕೆ ಕೊನೆಗೂ ಸಹ ಜಿಲ್ಲಾಡಳಿತ ಮುಂದಾಗಿದೆ. ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳು ಸಹ ಒಂದು ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲಿ ಮುಂದಿನ ದಿನಗಳಲ್ಲಿ ಒಂದಷ್ಟು ಸೌಹಾರ್ದಿತ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನಗಳನ್ನು ಆರಂಭಿಸಿದ್ದಾರೆ. ಮತ್ತು ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಂಥ ಇರುವಂಥವರು ಸಹ ಚೇತರಿಸ್ಕೊಳ್ತಾ ಇದ್ದಾರೆ. ಶಿವರಾಮ ಸುಡಿ, ನ್ಯೂಸ್ 18 ಹುಬ್ಬಳ್ಳಿ.